ಪ್ರಾಣಿ ಮೇಲೆ ಚಿರತೆ ದಾಳಿ, ಜಮೀನಿನಲ್ಲಿದ್ದ ಮೇಕೆ ಮೇಲೆ ಚಿರತೆ ದಾಳಿ. ನೆಲಮಂಗಲ ತಾಲೂಕಿನ ಶಿವಗಂಗೆ ಬಳಿಯ ಹುರಿಯಪ್ಪನ ಪಾಳ್ಯ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮೇಕೆ ಮೇಲೆ ಚಿರತೆ ದಾಳಿ, ರಕ್ಷಣೆಗೆ ನಿಂತ ಮಾಲೀಕನ ಮೇಲೆ ಚಿರತೆ ದಾಳಿ ನಡೆಸಿದ್ದು ಪ್ರಾಣಾಪಾಯದಿಂದ ರೈತ ಗಂಗಯ್ಯ ಪಾರಾಗಿದ್ದಾರೆ. ಇನ್ನು ಈ ಹಿಂದೆ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಮಹಿಳೆ ಬಲಿ ಪಡೆದಿದ್ದ ಚಿರತೆ ಕರಿಯಮ್ಮ ಎಂಬ ರೈತ ಮಹಿಳೆ ಚಿರತೆ ದಾಳಿಗೆ ಬಲಿಯಾಗಿದ್ರು. ಚಿರತೆ ದಾಳಿಯಿಂದ ಮತ್ತೆ ಸುತ್ತಮುತ್ತಲಿನ ಗ್ರಾಮದ ಜನರಲ್ಲಿ ಆತಂಕ ಉಂಟಾಗಿದೆ. ಈ ಭಾಗದಲ್ಲಿ ನಿರಂತರವಾಗಿ ಚಿರತೆ ದಾಳಿ ಇದ್ರೂ ಕೂಡ ನೆಲಮಂಗಲ ಅರಣ್ಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ. ನಿರಂತರ ಕಾಡು ಪ್ರಾಣಿಗಳ ದಾಳಿಯಿಂದಾಗಿ ಜನಸಾಮಾನ್ಯರು ಭಯಭೀತರಾಗಿದ್ದಾರೆ. ಘಟನೆ ನಂತರ ಫೋನ್ ಮೂಲಕ ಮಾಹಿತಿ ಮುಟ್ಟಿಸಿದ್ರು ಸ್ಥಳಕ್ಕೆ ಬಾರದ ಅರಣ್ಯ ಅಧಿಕಾರಿಗಳಿಗೆ ಬೆವರಿಳಿಸಿದ ರೈತ ಮಹಿಳೆ. ಪ್ರತಿನಿತ್ಯ ದಿನವಿಡೀ ಭಯದಿಂದಾಗಿ ಜನರು, ರೈತ ಸಾಮಾನ್ಯರು ಜೀವನ ನಡೆಸುವಂತಾಗಿದೆ. ಇನ್ನು ಸೂಕ್ತ ಪರಿಹಾರ ನೀಡದ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶಗೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ರಾಜಮುಂದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಸರ್, ಹೊಲದಲ್ಲಿ ಮೇಕೆ ಹಿಡ್ಕೊಂಡೈತಿ, ವ್ಯಕ್ತಿ ಮೇಲೆ ದಾಳಿ ಮಾಡಕ್ ಹೋಗೈತೆ, ನೀವು ಸ್ಪಾಟಿಗೆ ಬರಲ್ಲ ಅಂತಂದ್ರೆ ಏನರ್ಥ ಸರ್? ಸರ್, ಅವ್ರು ಬಂದವ್ರೆ, ಇವಾಗ ಬರ್ತಾರೆ, ಒಂದು ಫೋಟೋ ಹೊಡ್ಕೊಂಡು ಹೋಗ್ತಾರೆ, 5,000 ಎಸಿತಾರೆ, ನಾವು ನಾಯಿಗಳ ತರ ಭಿಕ್ಷೆ ತರ ಬೇಯಿಸ್ಕೊಬೇಕು. ಇವಾಗ ಹಿಂದೆ ಒಳ್ಳೆ ಕರಿಯಮ್ಮ, ಹಂಗಾರೆ ನಾವು ಹೊಲದಲ್ಲಿ 5 ವರ್ಷದ ಮಗು ಮಾಡಿಕೊಂಡಿದೀವಿ ಸರ್. ಹೊಲದಲ್ಲಿ ಮನೆ ಕಟ್ಕೊಂಡಿದೀವಿ, ನಮ್ಮ ಮನೆ ಪಕ್ಕನೇ ಓಡಾಡ್ತೈತಿ, ನಮಗೆ ಸೇಫ್ಟಿ ಬೇಡವಾ? ನಮ್ಮ ಹೊಲದಲ್ಲಿ ಕಟ್ಕೊಂಡ್ಲಾದ್ರೆ ನೀವು ಮನೆ ಪಕ್ಕ ಒಂದು ಸೈಡ್ ಕೊಡಿ ಸರ್, ಅಲ್ಲೇ ಕಟ್ಕೊಂತೀವಿ. ನಮ್ಮ ಹೊಲದಲ್ಲಿ ಕಟ್ಕೊಂಡ್ರೆ ಎಲ್ಲೋ ಕಟ್ಕೊಳ್ಳೋಣ ನಾವು. 3 ಗಂಟೆ ರಾತ್ರಿ ನಾವು ಮಗು ಮಾಡಿಕೊಂಡು ಹೊಲದಲ್ಲಿ ಕಟ್ಕೊಂಡ್ಲಾರ್ದಲ್ಲಿ ನಿಮ್ಮ ಮನೆ ಪಕ್ಕ ಬಂದು ಕಟ್ಕೊಳಕ್ಕಾಗುತ್ತಾ? ನೀವು ಕರಿಯಮ್ಮನ್ನ ತಿಂದಾದ್ಮೇಲೆ 2 ದಿವಸ ಬೋನ್ ಹಿಡ್ಕೊಂಡು ಒಂದು ಚಿರತೆ ಹಿಡ್ಕೊಂಡು ಹೋದ್ಮೇಲೆ ಈ ಕಡೆಗೆ ಒಂದು ವಿಸಿಟ್ ಕೊಟ್ಟಿದ್ದೀರಾ? ನೀವು ಕೊಡ್ಬೇಕು ಸರ್. ಇಲ್ಲಿ ಮನೆ ಇದಾವೆ, ಫಾರೆಸ್ಟ್ ನಿಯರ್ ಇದಾರೆ ಅಂತ ಅಂದ್ರೆ ನೀವು ಇಲ್ಲಿ ಒಂದು ಬೋನ್ ಹಿಡ್ಸೋದು ಇಲ್ಲ, ನಮಗೆ ಸೇಫ್ಟಿ ಬೇಡವಾ ಇಲ್ಲಿರೋರ್ಗೆ? ಹಂಗಾರೆ ನಾವು ಇಲ್ಲಿ 4-5 ಮನೆ ಇದಾವೆ, ನಮ್ದು ಒಂದೇ ಮನೆ ಇಲ್ಲ, 4-5 ಮನೆ ಇದಾವಲ್ಲ, ನಮಗೆ ಸೇಫ್ಟಿ ಬೇಡವಾ? ಯಾವ್ದಾದ್ರು ಮಿನಿಸ್ಟರ್ ಮನೆ ಮುಂದೆನೋ, ಚೇರ್ಮನ್ ಮನೆ ಮುಂದೆನೋ ಚಿರತೆ ಹೊಂಟೋದು 24 ಗಂಟೆ ಅಲ್ಲಿ ಹೋಗಿರ್ತೀರಾ. ಬಡವ್ರ ಮನೆ ಮುಂದೆ ಚಿರತೆ ಬಂದ್ರೆ ನೀವು ಇಲ್ಲಿ ರೆಸ್ಪಾನ್ಸ್ ಬೇಡ ಸರ್? ನಿಮ್ಗೆ ಮಗುಗೆ ಆಗ್ಲಿ ನಮ್ಗೆ ಆಗ್ಲಿ ಇಲ್ಲ ವ್ಯಕ್ತಿಗೆ ನೀವು ಹೊಣೆ ಹಾಕ್ತೀರಾ? ನೀವೇ ಹೊಣೆ ಹಾಕ್ತೀರಾ ಸರ್? ನಮಗೆ ಸೇಫ್ಟಿ ಕೊಡ್ತಿದ್ಮೇಲೆ ನೀವೇ ಹೊಣೆ ಹಾಕ್ತೀರಾ? ಆಯ್ತು, ಕೊಡ್ತೀವಿ ಬಿಡಿ ಸರ್, ಕಂಪ್ಲೇಂಟ್ ಕೊಡ್ತೀವಿ ಬಿಡುವ. ಆ ಮನುಷ್ಯ ಸರ್, ಮನುಷ್ಯರಿಗೆ ಏನಾದ್ರು ನಾವು ಜವಾಬ್ದಾರಿ ಹೊತ್ಕೊಳಲ್ಲ ಅಂದ್ರೆ ಇನ್ನಾರನ್ನ ಕೇಳೋಣ? ನಾವ್ ಯಾಕೆ ಕೇಳೋಣ ಸರ್? ಕೇಳಂಗಿಲ್ಲ. ಸಿದ್ದರಾಮಯ್ಯ ಹತ್ರ ಹೋಗಕ್ಕಾಗುತ್ತಾ? ಸಿದ್ದರಾಮಯ್ಯ ತಗೋಬೇಕಾಗುತ್ತಾ? ಡಿ ಕೆ ಶಿವಕುಮಾರ್ ತಗೋಬೇಕಾಗುತ್ತಾ? ಫಾರ್ ಎಕ್ಸಾಂಪಲ್, ಅದೇ ನಿಮ್ಮ ಯಾವ್ದಾದ್ರು ಒಂದು ಪ್ರಾಣಿಗೆ ಏನಾದ್ರು ಒಂದು ಪ್ರಾಬ್ಲಮ್, ಒಂಚೂರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಬಂದು ನಿಂತ್ಕೊಂತಾರೆ. ಒಬ್ಬ ಮನುಷ್ಯನಿಗೆ ವ್ಯಾಲ್ಯೂ ಇಲ್ಲ. ಒಂದ್ MLA ಮಂತವ್ ಏನನ್ನ ಈ ಘಟನೆ ನಡೆದಿದ್ರೆ, ಒಂದ್ MLA ಮಂತವ್ನ, ಒಂದ್ MP ಮಂತವ್ನ ಈ ಘಟನೆ ನಡೆದಿದ್ರೆ ಎಷ್ಟ್ ಜನ ಪೊಲೀಸ್ ಆಫೀಸರ್ ಬರ್ತಾ ಇದ್ರು? ಅವ್ರಿಗೆ ಇಲ್ವಾ? ಎಷ್ಟ್ ಜನ ಪೊಲೀಸ್ನವ್ರು ಹೋಗ್ತಾ ಇದ್ರು? ಎಷ್ಟ್ ಜನ ಫಾರೆಸ್ಟ್ ಆಫೀಸರ್ ಬರ್ತಾ ಇದ್ರು? ನಿಮ್ಗೆ ಹೇಳ್ತಿದ್ದಂಗೆ ನೀವು ಸರಿ ಬಂದ್ರೆ ಓಕೆ, ಬಂದ್ರೆ ನಿಮ್ಗೆ ಬಟ್ ಅವರು ಈ ತರ ಅಂದ್ರೆ ಏನ ಸರ್ ಸುಮ್ಮನೆ ಅವ್ರು ಇಂಥ ವ್ಯಕ್ತಿ ಏನಕ್ಕೆ ಬೇಕು ಇಲ್ಲಿ, ನಮ್ಗೆ ಇದಕ್ಕೆ ಏನಕ್ಕೆ ಬೇಕು ಅಂತ ನಾವು ನನ್ನ ಹೆಸರು ಭವ್ಯ ಅಂತ. ಇದು ಹುರಿಯಪ್ಪನ ಪಾಳ್ಯ ಫಾರೆಸ್ಟ್ ನಿಯರ್ ಬರುತ್ತೆ ನಮ್ಮ ಹೊಲ. ನಮ್ಮ ಮಾವ ಇಲ್ಲಿ ಹೊಲದಲ್ಲಿ ಮೇಕೆ ಮೇಯಿಸ್ಕೊಂಡು ಕುಂತಿದ್ರು. ಆ ಚಿರತೆ ಏಕಾಏಕಿ ನಮ್ಮ ಮಾವರ ಮೇಲೆ ದಾಳಿ ಮಾಡಕ್ಕೆ ಹೋಯ್ತು. ಪಕ್ಕದಲ್ಲೇ ಮೇಕೆ ಇತ್ತು, ಮೇಕೆನ ಬಿಡ್ಸ್ಕೊಳಕ್ಕೆ ಹೋಗಿ ಮೇಕೆನ ಹಿಡ್ಕೊಂಡ್ಬಿಡ್ತು. ಇವಾಗ ನಮ್ಮ ಮಾವರ್ಗೆ ಉಪ್ಸ ಗಸೆ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅರಣ್ಯಾಧಿಕಾರಿಗಳೇ ಇದಕ್ಕೆ ಹೊಣೆಯಾಗಿರ್ತಾರೆ. ಇದು ಇಷ್ಟು ಹೇಳೋಕ್ಕೆ, ನಮ್ಮ ಮಾವ ಗಸೆ ಪೇಷಂಟು, 65 ವರ್ಷ 70 ವರ್ಷ ವಯಸ್ಸಾಗವ್ರೆ, ಕಾಲೆಲ್ಲ ತರ್ಚೋಗೈತೆ, ಮೇಕೆ ತಿಂದೈತೆ. ಇದಕ್ಕೆ ಪರಿಹಾರ ಏನು? ನಾವು ಹೊಲ್ದ ಹತ್ರ ಮನೆ ಕಟ್ಕೊಂಡಿದ್ದೀವಿ, 5 ವರ್ಷ ಚಿಕ್ಕ ಮಗು ಇದೆ. ಆ ಮಗುಗೆ ನಮಗೆ ಎಲ್ಲರೂ ಅರಣ್ಯಾಧಿಕಾರಿಗಳು ಸೇಫ್ಟಿ ಕೊಡಬೇಕು. ಅಲ್ಲಿಗನ ಇಲ್ಲಿ ಫಾರೆಸ್ಟ್ ಆಫೀಸರ್ ಬಂದಿದ್ದಾರೆ, ತೋರ್ಸೋಣ ಅವ್ರನ್ನೂ ಸಹ ನಾವು ಇಲ್ಲಿಂದ ಕಳ್ಸಲ್ಲ ಇದಕ್ಕೊಂದು ಪರಿಹಾರ ಹೇಳೋವರೆಗೂ. ಹಿಂದೆ ಅಲ್ಲೇ ಸುಮಾರು ದಿವ್ಸಗಳು ಹಿಂದೆಗಡೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಕರಿಯಮ್ಮ ಅಂತಕ್ಕಂಥವ್ರನ್ನ ಹಿಂಗೆ ಮಾಡೈತೆ. ಇದು ಹಿಂಗೆ ಮುಂದುವರಿಸ್ಬೇಕು ಅಂತ ಅರಣ್ಯ ಅಧಿಕಾರಿಗಳು ನಮ್ಗೆ ಏನಾದರೂ ಉತ್ತರ ಕೊಡಬೇಕು. ನಾವು ಈ ಪರಿಹಾರ ಧನ ಎಕ್ಸ್ಪೆಕ್ಟ್ ಮಾಡಲ್ಲ, ನಮಗೇನಂದರೆ ಮುಖ್ಯ ಸೇಫ್ಟಿ ಮುಖ್ಯ ಅಷ್ಟೇ. ಇದ್ರ ಮೂಲಕ ಕೇಳ್ಕೊತಾ ಇದ್ದೀವಿ.